ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯದ ದ್ವಿತೀಯ BA ತೃತೀಯ ಸೆಮಿಸ್ಟರ್ನ ಕನ್ನಡ ಐಚ್ಛಿಕ ಪಠ್ಯ ಸಾಹಿತ್ಯ ಧ್ವನಿ. ಈ ಸಾಹಿತ್ಯ ಧ್ವನಿ ಪಠ್ಯದ ಕಾವ್ಯ ವಿಭಾಗದಲ್ಲಿ ಬರುವಂತಹ ಮನಸ್ಸಿಜನ ಮಾಯೆ, ಜನ್ನಕವಿ ವಿರಚಿತ ಮನಸ್ಸಿಜನ ಮಾಯೆ ಪಠ್ಯ ಭಾಗದ ಕುರಿತು ಇದೀಗ 13ನೇ ಸೆಷನ್ನಲ್ಲಿ ನಾನು ತರಗತಿಯನ್ನ ಪ್ರಾರಂಭಿಸುತ್ತಿದ್ದೇನೆ. ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಒಬ್ಬ ಸುಪ್ರಸಿದ್ಧ ಕವಿ, ಜೈನ ಕವಿ ಜನ್ನ. ಜನ್ನನ ಯಶೋಧರ ಚರಿತೆಯಿಂದ ಆಯ್ದ ಪಠ್ಯಭಾಗವಿದು. ಕನ್ನಡ ಚಂಪು ಮಾರ್ಗ ಕವಿಗಳ ಮತ್ತು ಕಾವ್ಯಗಳ ಸಾಲಿನಲ್ಲಿ ಕಂದ ಭೂಯಿಷ್ಠವಾದಂತಹ ಕೃತಿ. ಕಂದ ಭೂಯಿಷ್ಠತೆ ಅಂತನ್ನುವಾಗ ಕೆಲವೇ ವೃತ್ತಗಳನ್ನ ಬಿಟ್ರೆ ಇಡಿಯಾಗಿ ಕಂದ ಛಂದಸ್ಸಿನಿಂದ ರಚಿತವಾದಂತಹ ಕೃತಿ ಇದು. ಕನ್ನಡ ಸಾಹಿತ್ಯದಲ್ಲಿ ಕಂದ ಭೂಯಿಷ್ಠವಾದ ಕೃತಿಗಳಲ್ಲಿ ಜನ್ನನ ಯಶೋಧರ ಚರಿತೆಗೆ ಅಗ್ರಸ್ಥಾನವಿದೆ. ಅಲ್ಲದೆ ಕವಿ ಜನ್ನನ ಯಶೋಧರ ಚರಿತೆಯು ಕನ್ನಡ ಸಾಹಿತ್ಯದಲ್ಲಿ ಬಹು ಚರ್ಚಿತವಾದಂತಹ ಕಾವ್ಯ. ಯಶೋಧರ ಚರಿತೆ ಧಾರ್ಮಿಕ ವಸ್ತುವನ್ನು ಒಳಗೊಂಡಿದ್ದರೂ ಮಾನವೀಯ ಸಮಸ್ಯೆಯೊಂದರ ಬಗೆಗೆ ವಿಶೇಷವಾಗಿ ಚರ್ಚಿಸುವಂತಹ ಕಾವ್ಯವದು. ಪುಟ್ಟ ಕಾವ್ಯವಾದರೂ ಮಾನವೀಯ ಸಮಸ್ಯೆಯೊಂದರ ಮೇಲೆ ಬೆಳಕು ಚೆಲ್ಲುವುದರಿಂದ, ಮಾನವೀಯ ಸಮಸ್ಯೆಯೊಂದರ ಬಗೆಗೆ ಚರ್ಚಿಸುವುದರಿಂದ ಅಂದಿನಿಂದ ಇಂದಿನವರೆಗೆ ವಿಮರ್ಶಕರ, ಕಾವ್ಯವಾಚಕರ, ಸಹೃದಯರ, ವಿದ್ವಜ್ಜನರ ಮನಸ್ಸನ್ನು ಗೆದ್ದು ಅನೇಕ ಬಗೆಯಲ್ಲಿ ಚರ್ಚೆಗೆ ಈಡು ಮಾಡಿದಂತಹ ವಿಶೇಷವಾದ ಕಾವ್ಯ ಯಶೋಧರ ಚರಿತೆ. ಪ್ರಸ್ತುತ ಅಧಿವೇಶನದಲ್ಲಿ ನಾನು ಜನ್ನ ಕವಿಯ ಸ್ವಕೀಯ ವಿಚಾರವನ್ನ ನನ್ನ ಓದಿನ ಮಿತಿಯಲ್ಲಿ ತಿಳಿಸಿಕೊಡಲು ಪ್ರಯತ್ನಿಸ್ತೇನೆ. ನಮ್ಮ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಕವಿಗಳು ಸ್ವಕೀಯ ವಿಚಾರವನ್ನ ಅಧಿಕವಾಗಿ ಹೇಳಿಕೊಂಡದ್ದು ಕಡಿಮೆ ಅಂತಲೇ ಹೇಳಬೇಕು. ನಡುಗನ್ನಡ ಸಾಹಿತ್ಯದ ಕವಿಗಳು ಕೂಡ ಈ ವಿಚಾರಕ್ಕೆ ಹೊರತಾಗಿಲ್ಲ. ಹೀಗಾಗಿ ವಿದ್ವಾಂಸರಲ್ಲಿ, ವಿಮರ್ಶಕರಲ್ಲಿ ಕವಿಗಳ ಸ್ವವಿವರವನ್ನ ಕಟ್ಟಿಕೊಡುವಲ್ಲಿ ಅನೇಕ ಸಮಸ್ಯೆಗಳಾಗಿವೆ. ಅಂಥದ್ದರಲ್ಲಿ ಜೈನ ಕವಿ ಜನ್ನ ತನ್ನ ಸ್ವವೃತ್ತಾಂತವನ್ನ ತಕ್ಕ ಮಟ್ಟಿಗೆ ಹೇಳಿಕೊಂಡಂತಹ ಕವಿಯಾಗಿದ್ದಾನೆ. ಜನಾರ್ದನ ಎಂಬ ಹೆಸರಿನ ಸಂಕ್ಷಿಪ್ತ ರೂಪವೇ ಜನ್ನ. ಜನ್ನ ತನ್ನನ್ನ ಅನೇಕ ಬಗೆಯ ಹೆಸರುಗಳಲ್ಲಿ ಕರೆದುಕೊಂಡಿದ್ದಾನೆ. ಜನ್ನಮರಸ, ಜನ್ನಯ್ಯ, ಜನ್ನಿಗ, ಜಾನಕಿ, ಜನಾರ್ದನ ಕವೀಂದ್ರ, ನಾಳ್ ಪ್ರಭು, ಜನಾರ್ದನ ದೇವ ಇತ್ಯಾದಿ. ಏನೇ ಇದ್ರೂ ಅವನ ಪೂರ್ಣ ಹೆಸರು ಜನಾರ್ದನ ದೇವ. ಜನ್ನಂ ಕಮ್ಮೆ ಕುಲದ ತೊಡವಿನ ರನ್ನಂ, ಕಮ್ಮೆ ವಂಶ ನದಿಗಜ್ಞಂ, ಕಮ್ಮೆ ಕುಲಾಂಭೋರುಹ ಭಾನು, ಕಾಶ್ಯಪಂ ಕಾಶ್ಯಪೋದ್ಭವಕರಂ ಇತ್ಯಾದಿಯಾಗಿ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣಗಳಲ್ಲಿ ಹೇಳಿಕೊಂಡಿದ್ದರಿಂದ ಆತ ಕಮ್ಮೆ ವಂಶದ ಕಾಶ್ಯಪ ಗೋತ್ರಕ್ಕೆ ಸೇರಿದವನು ಎನ್ನಬಹುದು. ಜನ್ನನ ತಂದೆ ಸುಮನೋಬಾಣ ಎಂಬ ಬಿರುದಿರುವಂತಹ ಶಂಕರ ಎಂಬಾತ. ಈ ಶಂಕರ ಹೊಯ್ಸಳ ವೀರ ಬಲ್ಲಾಳನ ಮಗ ವೀರ ನಾರಸಿಂಹನಲ್ಲಿ ಕಟಕೋಪಾಧ್ಯಾಯನಾಗಿದ್ದ. ಕಟಕ ಅಂತ ಹೇಳಿದ್ರೆ ಸೈನ್ಯ ಅಂತ ಅರ್ಥ. ಸೈನ್ಯಕ್ಕೆ ಮುಖಂಡನ ಸ್ಥಾನದಲ್ಲಿ ಆತನಿದ್ದ. ಜನ್ನನ ತಾಯಿಯ ಹೆಸರು ಗಂಗಾದೇವಿ, ಹೆಂಡತಿಯ ಹೆಸರು ಲಕುಮಾದೇವಿ. ಜನ್ನನಿಗೆ ಪಾಠಶಾಲೆಯ ಉಪಾಧ್ಯಾಯರಾಗಿದ್ದವರು ಕಾವ್ಯಾವಲೋಕನದ ಕರ್ತೃ ಎರಡನೆಯ ನಾಗವರ್ಮ. ಜನ್ನನಿಗೆ ತನ್ನ ಧರ್ಮದ ಅಂದ್ರೆ ಜೈನ ಧರ್ಮದ ಧಾರ್ಮಿಕ ಗುರುವಾಗಿದ್ದವರು ರಾಮಚಂದ್ರ ದೇವಮುನಿ. ಈ ರಾಮಚಂದ್ರ ದೇವಮುನಿಯನ್ನ ಜನ್ನ ತನ್ನ ಎರಡೂ ಕಾವ್ಯಗಳಲ್ಲಿ ಅಮೋಘವಾಗಿ ಸ್ತುತಿಸಿದ್ದಾನೆ. ಅಲ್ಲದೆ
ಎರಡೂ ಕಾವ್ಯಗಳ ಆಶ್ವಾಸಾಂತ್ಯ ಪದ್ಯಗಳಲ್ಲೂ ಈ ಮುನಿಯ ಹೆಸರನ್ನ ತಂದಿದ್ದಾನೆ. ಇನ್ನು ಸೂಕ್ತಿ ಸುಧಾರಣವ ಎನ್ನುವ ಕೃತಿಯನ್ನ ಸಂಕಲಿಸಿದಂತಹ ಮಲ್ಲಿಕಾರ್ಜುನ ಜನ್ನನ ಸೋದರಿಯ ಗಂಡ, ಅಂದ್ರೆ ಜನ್ನನ ಭಾವ. ಈ ಮಲ್ಲಿಕಾರ್ಜುನನ ಮಗ ಕೇಶಿರಾಜ, ಅವನು ಶಬ್ದಮಣಿ ದರ್ಪಣದ ಕರ್ತೃ. ಹಾಗಾಗಿ ಕೇಶಿರಾಜ ಜನ್ನನ ಸೋದರಳಿಯ. ಹೀಗೆ ವಿದ್ವತ್ ಪರಿಪೂರ್ಣವಾದಂತಹ ಮನೆತನದಲ್ಲಿ ಹುಟ್ಟಿ ಅಂತಹ ಸಾರಸ್ವತ ಪರಿಸರದಲ್ಲಿ ಬೆಳೆದವನು ಜನ್ನ. ಇಂತಹ ವಿದ್ವತ್ ಪರಿಸರದಲ್ಲಿರುವಾಗ ಜನ್ನನಿಗೆ ಸಹಜವಾಗಿಯೇ ಬಾಲ್ಯದಿಂದ ಪಾಂಡಿತ್ಯ ಹಾಗೂ ಕವಿತಾ ಶಕ್ತಿಗಳು ನೆಲೆಗೊಂಡಿರಬೇಕು. ನೆಲೆಗೊಂಡಿದ್ದುದೇ ಆದಲ್ಲಿ ಅದಕ್ಕೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನು ಜನ್ನ ಕವಿ ಎಲ್ಲಿ ಹುಟ್ಟಿ ಬೆಳೆದ ಎಂಬುದನ್ನ ಆತನ ಕೃತಿಗಳು ನಮಗೆ ತಿಳಿಸುವುದಿಲ್ಲ. ಹೀಗಾಗಿ ಜನ್ನನ ಸ್ಥಳ ನಮಗೆ ನಿರ್ದಿಷ್ಟವಾಗಿ ತಿಳಿಯದು. ಆತನ ಶಾಸನಗಳೆಲ್ಲ ಚಂದ್ರಾಯಪಟ್ಟಣ ಮತ್ತು ತರೀಕೆರೆ ಪ್ರಾಂತ್ಯಗಳಲ್ಲಿ ಸಿಕ್ಕಿರುವುದರಿಂದ ಜನ್ನ ಹಳೆಬೀಡು ಪ್ರಾಂತ್ಯದವನು ಎಂತಾರೆ. ದ್ವಾರ ಸಮುದ್ರ ಅಥವಾ ಹಳೆಬೀಡೆ ಜನ್ನನ ಸ್ಥಳ ಎಂಬುದಾಗಿ ವಿದ್ವಾಂಸರು ಗುರುತಿಸ್ತಾರೆ. ಇನ್ನು ಕವಿ ಜನ್ನನಿಗೆ ಅನೇಕ ಬಿರುದುಗಳಿವೆ. ಸಾಹಿತ್ಯ ರತ್ನಾಕರ, ಕವಿ ಬಾಳಲೋಚನ, ಮಾನವ ಮೇರು, ವಿನೇಯ ಜನ ಮುಖತಿಲಕ, ರಾಜ ವಿದ್ವತ್ ಸಭಾ ಕಲಹಂಸ, ಕವಿ ಬೃಂದಾರಕ ವಾಸವ, ಕವಿ ಕಲ್ಪಲತಾ ಮಂದಾರ, ಚತುರ್ವಿಧ ಪಂಡಿತ, ನವ ವೈಯಾಕರಣ, ತರ್ಕ ವಿನೋದಂ, ಕವಿರಾಜಶೇಖರಂ, ಅಖಿಲ ಬುಧ ಜನ ಮಿತ್ರಂ, ಭವ್ಯ ಚೂಡಾರತ್ನಂ, ಸುಕವಿ ವಲ್ಲಭನ್ ಇತ್ಯಾದಿ ಅನೇಕ ಬಿರುದುಗಳಿಂದ ಮೆರೆದವನು. ಜನ್ನ ಕವಿ ಬಹುಮುಖ ವ್ಯಕ್ತಿತ್ವವುಳ್ಳ ಒಬ್ಬ ಸಮರ್ಥ ಎಂಬುದನ್ನ ಆತ ರಚಿಸಿದ ಕೃತಿಗಳಿಂದ ನಮಗೆ ತಿಳಿದುಕೊಳ್ಳಲು ಸಾಧ್ಯವಿದೆ. ಆದಿಕವಿ ಪಂಪ ಹಾಗೂ ಚಾವುಂಡರಾಯರಂತೆ ಜನ್ನನು ಕೂಡ ಕವಿಯೂ ಹೌದು, ಕಲಿಯೂ ಹೌದು, ರಣರಂಗದಲ್ಲಿ ಕಲಿಯೂ ಹೌದು. ಆತ ತನ್ನನ್ನ ನಾಳ್ ಪ್ರಭು ಜನಾರ್ದನ ದೇವ ಅಂತ ಕರೆಸ್ಕೊಂಡಿದ್ದಾನೆ. ನಾಳ್ ಪ್ರಭು ಅಂತ ಹೇಳಿದ್ರೆ ನಾಡ ಪ್ರಭು ಅಂತ. ಹೊಯ್ಸಳ ವೀರಬಲ್ಲಾಳನಿಂದ ತನಗೆ ಕವಿ ಚಕ್ರವರ್ತಿ ಎಂಬ ಬಿರುದು ಬಂದದನ್ನ ಹೆಮ್ಮೆಯಿಂದ ಆತ ಹೇಳ್ಕೊಳ್ತಾನೆ. ಯಶೋಧರ ಚರಿತೆಯ ಒಂದು ಕಂದ ಪದ್ಯದಲ್ಲಿ ಆತ ಹೀಗೆ ಹೇಳ್ಕೊಳ್ತಾನೆ: ಕನ್ನರನ್ ಆಧಾರದಿನ್ ಕುಡೆ ಹೊನ್ನಂ, ಮನಂ ಒಸೆದು ತೈಲಪಂ ಕುಡೆ ರನ್ನಂ, ಮನ್ನಿಸಿ ಬಲ್ಲಾಳಂ ಕುಡೆ ಜನ್ನಂ, ಕವಿ ಚಕ್ರವರ್ತಿ ವೆಸರಂ ಪಡೆದ. ಇಲ್ಲಿ ಕನ್ನರ ಅಂತ ಹೇಳಿದ್ರೆ ರಾಷ್ಟ್ರಕೂಟರ ಮೂರನೇ ಕೃಷ್ಣ, ಅವನಿಗೆ ಕನ್ನರ ದೇವ. ಕನ್ನರಂ ಆಧಾರದಿನ್ ಕುಡೆ ಹೊನ್ನಂ, ಹೊನ್ನಂ ಅಂದ್ರೆ ಹೊನ್ನ ಅಂತ. ಮನಂ ಒಸೆದು ತೈಲಪಂ ಕುಡೆ ರನ್ನಂ ಅಂದ್ರೆ ಚಾಲುಕ್ಯರ ಮೂರನೆಯ ತೈಲಪ ರನ್ನನಿಗೆ. ಮನ್ನಿಸಿ ಬಲ್ಲಾಳಂ ಕುಡೆ ಜನ್ನಂ, ಕವಿ ಚಕ್ರವರ್ತಿ ಹೆಸರಂ ಪಡೆದ. ಅಂದ್ರೆ ಕನ್ನರನಿಂದ ಹೊನ್ನನಿಗೆ, ತೈಲಪನಿಂದ ರನ್ನನಿಗೆ, ಬಲ್ಲಾಳನಿಂದ ತನಗೆ ಕವಿ ಚಕ್ರವರ್ತಿ ಬಿರುದು ಬಂತು ಅಂತ. ವೀರ ಬಲ್ಲಾಳನಿಂದ ಕವಿ ಚಕ್ರವರ್ತಿ ಬಿರುದನ್ನ ಪಡೆದುಕೊಂಡಿದ್ದೇನೆ ಎಂದ ಮೇಲೆ ಅವನ ಮಗ ವೀರ ನಾರಸಿಂಹನ ಓಲಗದಲ್ಲಿ ಆಸ್ಥಾನದಲ್ಲಿ ತಾನು ಹೇಗಿದ್ದೆ ಎಂಬುದನ್ನು ಆತ ಹೇಳ್ಕೊಳ್ತಾನೆ. ತನ್ನ ನುಡಿ, ತನ್ನ ತೇಜಂ, ತನ್ನ ಚಲಂ, ತನ್ನ ವಿದ್ಯೆ, ತನ್ನ ವಿಲಾಸಂ ತನ್ನಮಯವೆನಿಸಿ ನೆಗಳ್ದಂ, ಜನ್ನಂ ನರಸಿಂಹರಾಯನ ಆಸ್ಥಾನಿಕೆಯೊಳ್ ಎಂದು ಅನಂತನಾಥ ಪುರಾಣದಲ್ಲಿ ಹೇಳ್ಕೊಳ್ತಾನೆ. ಇಲ್ಲಿ ತನ್ನಮಯವೆನಿಸಿ ನೆಗಳ್ದಂ ಎನ್ನುವ ಮಾತಿನಲ್ಲಿ ತನಗೆ ನರಸಿಂಹನ ಆಸ್ಥಾನದಲ್ಲಿ ಸಿಕ್ಕಂತಹ ಪ್ರಾಶಸ್ತ್ಯವನ್ನ ಆತ ಗಟ್ಟಿಯಾಗಿ ಹೇಳ್ಕೊಳ್ತಾನೆ. ಅದೇ ನರಸಿಂಹನ ಆಸ್ಥಾನದಲ್ಲಿ ಇನ್ನೊಂದು ಮಾತನ್ನ ಆತ ಹೇಳ್ಕೊಳ್ತಾನೆ: ನಿಂದಿರೆ ದಂಡಾಧೀಶಂ, ಕುಳ್ಳಿರೆ ಮಂತ್ರಿ,
ತೊಡಂಕೆ ಕವಿ ಜನಾರ್ದನ ದೇವ. ಈ ಮಾತನ್ನ ಮತ್ತೊಮ್ಮೆ ಕೇಳಿ. ನಿಂದಿರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ತೊಡಂಕೆ ಕವಿ ಜನಾರ್ದನ ದೇವಂ. ನರಸಿಂಹನ, ಚೋಳ ಕುಲೋದ್ಧರಣನ, ಸರ್ವಜ್ಞ ಭೂಪನ ಓಲಗದೊಳ್ ನಿಂದಿರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ತೊಡಂಕೆ ಕವಿ ಜನಾರ್ದನ ದೇವ. ನಿಂತುಕೊಂಡಿದ್ರೆ ತಾನು ದಂಡಾಧೀಶನಂತೆ, ದಂಡನಾಯಕನಂತೆ, ಕುಳಿತಿದ್ದರೆ ಮಂತ್ರಿಯಂತೆ, ಬರೆಯಲು ತೊಡಗಿದ ಅಂತ ಹೇಳಿದ್ರೆ ಆತ ಕವಿ ಜನಾರ್ದನ ದೇವನೇ ಸರಿಯಂತೆ. ಈ ಮಾತು ಅವನ ಕಲಿತನಕ್ಕೆ, ಕವಿತನಕ್ಕೆ, ತಂತ್ರಜ್ಞತನಕ್ಕೆ ಸಾಕ್ಷಿ ಆಗ್ತದೆ. ಈ ಮಾತು ಒಂದರಲ್ಲೇ ಆತನ ತ್ರಿಮುಖ ವ್ಯಕ್ತಿತ್ವದ ದರ್ಶನ ಸಿಗುತ್ತೆ ನಮಗೆ. ಆತನ ವ್ಯಕ್ತಿತ್ವದಲ್ಲಿ ಬರುವಂತಹ ಇನ್ನೊಂದು ಗುಣ ಆತನ ದಾನ ಗುಣ. ಜಗದೊಳ್ ತಾನಿದ್ದ ಕೈಯಲ್ಲದೆ ಒಡ್ಡಿದ್ದ ಕೈಯಲ್ಲದ ಪೆಂಪು ತನ್ನದು ಅಂದ್ಕೊಳ್ತಾನೆ. ಜಗತ್ತಿನಲ್ಲಿ ತಾನು ಅಥವಾ ತನ್ನದು ಇತ್ತ ಕೈ ಅಂದ್ರೆ ನೀಡಿದ ಕೈ ಅಲ್ಲದೆ ಚಾಚಿದ ಕೈಯಲ್ಲ ಎನ್ನುವಂತಹ ದಾನಿ ಅವನು. ಜನ್ನ ಅನಂತನಾಥ ಪುರಾಣದಲ್ಲಿ ಮತ್ತೊಂದು ಮಾತು ಹೇಳ್ತಾನೆ. ತಾನು ಜೈನ ಮಂದಿರ ನಿರ್ಮಾಣಥನಂ ಅಂತ. ಜೈನ ಮಂದಿರ ನಿರ್ಮಾಣಥನಂ ಅಂದ್ರೆ ಜೈನ ಬಸದಿಗಳನ್ನ ಕಟ್ಟಿಸಿದಾತ ಎಂದು. ಜೈನ ಧರ್ಮದ ಒಳಗಿದ್ದ ಒಬ್ಬ ಧಾರ್ಮಿಕ ಪುರುಷನಾಗಿ ತಾನು ಗಂಡರಾದಿತ್ಯನಪುರದಲ್ಲಿ ಅನಂತನಾಥನ ಹೊಸ ಬಸದಿಯನ್ನ ಆತ ನಿರ್ಮಾಣ ಮಾಡಿದ್ದಾನೆ. ದ್ವಾರ ಸಮುದ್ರದಲ್ಲಿ ವಿಜಯ ಪಾರ್ಶ್ವ ಜಿನೇಶ್ವರನ ಬಸದಿಯ ದ್ವಾರವನ್ನ ಆತ ಮಾಡಿಸಿದ್ದಾನೆ. ಜನ್ನ ಒಬ್ಬ ಶಾಸನಕಾರನು ಹೌದು. ಇದಕ್ಕೆ ಸಾಕ್ಷಿಯಾಗಿ ಇತಿಹಾಸದಲ್ಲಿ ಚನ್ನರಾಯಪಟ್ಟಣದ 179ನೆಯ ಶಾಸನ, ಚನ್ನರಾಯಪಟ್ಟಣದ 179ನೆಯ ಶಾಸನ, ತರೀಕೆರೆಯ 45ನೆಯ ಶಾಸನದ ಕರ್ತೃ ಆತನಾಗಿದ್ದಾನೆ. ಜನ್ನ ಒಬ್ಬ ಶಾಸನಕಾರನಾಗಿಯೂ ಕಂಡು ಬಂದಿದ್ದಾನೆ. ಇದಕ್ಕೆ ಸಾಕ್ಷಿಯಾಗಿ ಇತಿಹಾಸದಲ್ಲಿ ಚನ್ನರಾಯಪಟ್ಟಣದ 179ನೆಯ ಶಾಸನ, ತರೀಕೆರೆಯ 45ನೆಯ ಶಾಸನ ನಮಗೆ ಸಿಗುತ್ತೆ. ಚನ್ನರಾಯಪಟ್ಟಣದ 179ನೆಯ ಶಾಸನ ಅದು ತಾಮ್ರ ಶಾಸನ. ಆ ಶಾಸನದ ಅಂತ್ಯದಲ್ಲಿ ಜನ್ನಯ್ಯನ ಕವಿತೆ ಎಂಬ ಮಾತು ಸಿಕ್ಕಿದೆ. ತರೀಕೆರೆಯ 45ನೆಯ ಶಾಸನ ಅದು ಶಿಲಾಶಾಸನ. ಅದರಲ್ಲಿ ಉದ್ದಂಡ ಕವಿ ಬಾಳ ನೇತ್ರಂ ಮತ್ತು ಸುಕವಿ ಜನಮಿತ್ರಂ ಜನ್ನಯ್ಯನ ಕವಿತೆ ಎಂಬ ಮಾತುಗಳು ಈ ಶಿಲಾಶಾಸನದ ಕೊನೆಯಲ್ಲಿ ಬರ್ತವೆ. ಆದ್ರಿಂದ ಇವೆರಡೂ ಶಾಸನಗಳು ಜನ್ನನಿಂದಲೇ ರಚಿತವಾಗಿವೆ ಎಂಬುದು ನಿರ್ಧಾರವಾಗಿದೆ ಈಗಾಗಲೇ. ಹೀಗೆ ಕವಿಯಾಗಿ, ಆಡಳಿತಗಾರನಾಗಿ, ಧಾರ್ಮಿಕನಾಗಿ, ಶಾಸನಕಾರನಾಗಿ ತನ್ನ ಬಹುಮುಖ ವ್ಯಕ್ತಿತ್ವದ, ಚತುರ್ಮುಖ ವ್ಯಕ್ತಿತ್ವದ ಕವಿಯಾಗಿ ಜನ್ನ ಕನ್ನಡ ಸಾಹಿತ್ಯದಲ್ಲಿ ಕಂಗೊಳಿಸ್ತಾನೆ. ಪಂಪ ತನ್ನ ಕುರಿತು ಹೇಳಿಕೊಳ್ಳುವಾಗ ಕದಳಿ ಗರ್ಭಶ್ಯಾಮಂ ಮೃದು ಕುಟಿಲ ಶಿರೋರುಹಂ ಸರೋರುಹ ವದನಂ ಮೃದು ಮಧ್ಯಮತನು ಹಿತಮಿತ ಮೃದುವಚನಂ ಲಲಿತ ಮಧುರ ಸುಂದರ ವೇಷಂ ಪಂಚಶರೈಕ ರೂಪನ್ ಇತ್ಯಾದಿಯಾಗಿ ತನ್ನ ಮೈಸಿರಿಯನ್ನ ಹೇಳಿಕೊಂಡ ಹಾಗೆ ಜನ್ನನು ಕೂಡ ತಾನು ಸೊಬಗಿನ ಜಂಗಮ ಶಾಸನನ್, ಸೊಬಗಿನ ಅಭಿನವ ಮದನನ್ ಎಂದುಕೊಂಡು ಮೈಸಿರಿಯನ್ನ ಪ್ರಕಟಿಸಿಕೊಳ್ತಾನೆ, ಪ್ರಶಂಸಿಸಿಕೊಳ್ತಾನೆ. ಒಟ್ಟಿನಲ್ಲಿ ಜನ್ನನೊಬ್ಬ ತುಂಬು ಬಾಳನ್ನ ಬಾಳಿದ, ಸಂತೃಪ್ತ ಜೀವನವನ್ನ ನಡೆಸಿದಂತಹ ಒಬ್ಬ ಕವಿ ಇರಬೇಕು ಎನಿಸ್ತದೆ. ಆತನಿಗೆ ಕುಲಬಲ, ವಿದ್ಯಾಬಲ, ರೂಪಬಲ, ಧನಬಲ, ಗುರುಬಲ, ರಾಜಬಲ ಎಲ್ಲವೂ ಚೆನ್ನಾಗಿಯೇ ಇತ್ತೆಂದು ಗೊತ್ತಾಗ್ತದೆ. ಮನೆಯಲ್ಲಿ ತುಂಬಿ ತುಳುಕುವಂತಹ ಐಶ್ವರ್ಯ, ಮನದಲ್ಲಿ ತುಂಬಿ ತುಳುಕುವಂತಹ ಜಿನಭಕ್ತಿ. ಈ ಜಿನಭಕ್ತಿಯಿಂದಲೇ ಆತ ಜಿನ ಚೈತ್ಯಾಲಯಗಳನ್ನ ಮಾಡಿಸಿದ್ದಿರಬೇಕು. ತನ್ನಲ್ಲಿದ್ದ ಧನವನ್ನ ಆತ
ಸದ್ವಿನಿಯೋಗ ಮಾಡಿದ್ದಾನೆ ಎನ್ನಬೇಕು. ಒಂದೆಡೆ ದಾನ ಗುಣಕ್ಕೆ, ಇನ್ನೊಂದೆಡೆ ಜಿನ ಚೈತ್ಯಾಲಯಗಳನ್ನು ಮಾಡಿಸುವುದಕ್ಕೆ ಆತ ವ್ಯಯಿಸಿದ್ದಾನೆ ತನ್ನ ಹಣವನ್ನು. ಹೀಗಾಗಿ ಲೌಕಿಕದಲ್ಲೂ ಅಂದ್ರೆ ಲೋಕ ಜೀವನದಲ್ಲೂ ಮತ್ತೆ ಪಾರಮಾರ್ಥಿಕದಲ್ಲೂ ಆತ ಸೌಭಾಗ್ಯಶಾಲಿ ಕವಿ ಎನ್ನಬಹುದು. ಇನ್ನು ಒಬ್ಬ ಕವಿಯಾಗಿ ಕಾವ್ಯ ರಚನೆಯ ಕುರಿತು ಜನ್ನನ ನಿಲುವೇನು ಎಂಬುದನ್ನ ನೋಡೋಣ. ಒಬ್ಬ ಕವಿಯಾದವನು ಹೇಗಿರಬೇಕು ಎಂಬ ಬಗ್ಗೆ ಆತ ಮಾತನಾಡ್ತಾನೆ. ಕವಿಯಾದವನು ರಸ ಸಂವ್ಯುತ್ಪನ್ನನು, ವಿವಿಧ ಕಲಾವಿಜ್ಞನು, ಆಗಮಜ್ಞನು ಆಗಿರ್ಬೇಕಂತೆ. ಇಲ್ಲಿ ರಸ ಸಂವ್ಯುತ್ಪನ್ನ ಎನ್ನುವಂತಹ ಮಾತಿನಲ್ಲಿ ಜನ್ನ ವಿವಿಧ ರಸಗಳಲ್ಲಿ ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ, ಶಾಂತ ರಸಗಳಲ್ಲಿ ಸಂಪೂರ್ಣ ಪಾಂಡಿತ್ಯ ಉಳ್ಳವನಾಗಿರ್ಬೇಕು ಕವಿ ಎಂತಾನೆ. ವಿವಿಧ ಕಲಾವಿಜ್ಞ ಅಂದ್ರೆ ವಿವಿಧ ಕಲೆಗಳಲ್ಲಿ ಅಭಿಜ್ಞತೆ ಆತನಿಗೆ ಇರಬೇಕು. ಆಗಮಜ್ಞನೂ ಆಗಿರಬೇಕು, ಅಂದ್ರೆ ವೇದ ಶಾಸ್ತ್ರಗಳಲ್ಲಿ ಆತ ಪರಿಣತನೂ ಆಗಿರಬೇಕು ಎಂಬ ಅಭಿಪ್ರಾಯ ಆತನ. ಹೀಗಿರುವ ಕವಿ ಹೇಳುವಂತಹ ಕಾವ್ಯ ಅಖಿಲ ಶ್ರಾವ್ಯವಾಗಿರಬೇಕು, ಅಂದ್ರೆ ಕಾವ್ಯವನ್ನ ಎಲ್ಲರೂ ಕೇಳುವಂತವರಾಗಿರ್ಬೇಕು. ಕವಿ ರಚಿಸುವಂತಹ ಕಾವ್ಯ ಎಲ್ಲರೂ ಕೇಳುವಂತದ್ದಾಗಿರ್ಬೇಕು. ಕಾವ್ಯ ಎಲ್ಲರಿಗೂ ರುಚಿಸುವಂತದ್ದಾಗಿರ್ಬೇಕು. ಕಾವ್ಯದಲ್ಲಿ ರಸಸ್ಯಂದಿಯಾದ ಮಾತುಗಳಿರ್ಬೇಕು ಎಂಬುದನ್ನ ಆತ ಹೇಳ್ತಾರೆ. ರಸಸ್ಯಂದಿ, ಸಂಧಿ ಅಂದ್ರೆ ಜಿನುಗುವ, ಒಸರುವ ಎಂಬ ಅರ್ಥವಿದೆ. ರಸ ಒಸರುವ, ರಸ ಜಿನುಗುವ ಮಾತುಗಳು ಕಾವ್ಯದಲ್ಲಿ ಇರಬೇಕೆಂಬುದು ಆತನ ಅಪೇಕ್ಷೆ. ಹೀಗಿದ್ದ ಕಾವ್ಯ ಸಮುದಾಯ ಶೋಭೆಯಿಂದ ಕೂಡಿರ್ತದೆ. ಜನ್ನನ ದೃಷ್ಟಿಯಲ್ಲಿ ಕವಿತೆಯ ಪರಿಕರಗಳೇ ಯಾವುವು ಎಂದ್ರೆ ಪದವ್ಯುತ್ಪತ್ತಿ, ಬಹು ಕಾವ್ಯಾನುಭವ, ಪ್ರತಿಭೆ, ಲೋಕಜ್ಞತ್ವ, ಇವುಗಳೇ ಪರಿಕರಗಳು. ಈ ಪರಿಕರಗಳು ಇಲ್ಲದೆ ಕಾವ್ಯ ರಚನೆ ಮಾಡುವಂತಹ ಕವಿಗಳನ್ನು ಕುರಿತು ಜನ್ನ ಒಂದೆಡೆ ಹೀಗೆ ಹೇಳ್ತಾನೆ. ಇಂತಿವು ಇಲ್ಲದಿದ್ದ ಕವಿಗಳು ಕಾವ್ಯಂಗಳಂ ಮಾಡುವ ಆಗ್ರಹಂ ಮಾಡಿದೊಡೆ. ಇಂತಿವು ಇಲ್ಲದಿದ್ದ ಕವಿಗಳು ಕಾವ್ಯಂಗಳಂ ಮಾಡುವ ಆಗ್ರಹಮಂ ಮಾಡಿದೊಡೆ. ಆ ಗ್ರಹಂ ಪಡೆದವೋಲ್ ಬೆಂಡಾಗಿ ಬೇಳಾಗರೆ ಎನ್ನುತ್ತಾನೆ. ಪುನಃ ಕೇಳಿ. ಕಾವ್ಯಂಗಳಂ ಮಾಡುವ ಆಗ್ರಹಮಂ ಮಾಡಿದೊಡೆ, ಅಲ್ಲಿಯೇ ಆ ಪದವನ್ನು ಹೊಡಿತಾನೆ. ಆಗ್ರಹ ಅಂದ್ರೆ ಹಠ ಅಂತ ಅರ್ಥ. ಆಗ್ರಹಮಂ ಮಾಡಿದೊಡೆ, ಕಾವ್ಯ ರಚಿಸ್ತೇನೆ ಅಂತ ಹಠ ಮಾಡಿದ್ರೆ ಆ ಗ್ರಹಂ ಪಡೆದವೋಲ್, ಇಲ್ಲಿ ಎರಡನೇ ಆ ಗ್ರಹ ಅಂದ್ರೆ ಪಿಶಾಚಿ ಹೊಡೆದ ಹಾಗೆ ಬೆಂಡಾಗಿ ಆಹುತಿಯಾಗುವುದಿಲ್ಲವೇ ಎಂಬುದಾಗಿ ಆತ ಆಲೋಚಿಸ್ತಾನೆ. ಅಂದ್ರೆ ಕಾವ್ಯ ರಚಿಸುವ ಕವಿಯೊಬ್ಬನಿಗೆ ಪದವ್ಯುತ್ಪತ್ತಿ, ಬಹು ಕಾವ್ಯಗಳ ಅನುಭವ, ಪ್ರತಿಭೆ, ಲೋಕಜ್ಞತ್ವ ಇವು ಅಗತ್ಯವಾಗಿ ಇರಲೇಬೇಕಾದಂತಹ ಶಕ್ತಿಗಳು ಎಂಬುದು ಅವನ ಅಭಿಮತ. ಕಾವ್ಯದಲ್ಲಿ ಧ್ವನಿ ಶಕ್ತಿಯು ಕೂಡ ಕವಿಗೆ ಇರಬೇಕು ಅಂತ ಆತ ಮಾತನಾಡ್ತಾನೆ. ವಾಕ್ಯಾರ್ಥದಿ ಧ್ವನಿ ಬೇರಿದ್ದು ಎಸೆವಂತೆ ಕಾವ್ಯ ಶೋಭಿಸ್ಬೇಕಂತೆ. ಧ್ವನಿ ಎಂದ್ರೆ ಏನು ಎಂಬುದು ತಮಗೆ ಗೊತ್ತಿದೆ. ಧ್ವನಿ ಅಂದ್ರೆ ವಾಕ್ಯಾರ್ಥಕ್ಕಿಂತ ಭಿನ್ನವಾಗಿ ಲಕ್ಷಣಾರ್ಥದೊಂದಿಗೆ ಕೂಡಿ ಸೂಚ್ಯಾರ್ಥವಾಗಿರುವುದು ಧ್ವನಿ. ವಾಕ್ಯಾರ್ಥದ ಧ್ವನಿ ಬೇರೆ ಇದ್ದು ಎಸೆವಂತೆ ಕಾವ್ಯ ಶೋಭಿಸಬೇಕು. ಉದಾಹರಣೆಗೆ ಸೂಳ್ ಪಡೆಯಲಪ್ಪುದು ಕಾಣ ಮಹಾಜಿರಂಗದೊಳ್ ಎನ್ನುವ ಮಾತನ್ನ ಗಮನಿಸಬಹುದು. ಮುಂದಿನ ಮಹಾಯುದ್ಧದಲ್ಲಿ ಸೂಳ್ ಅಥವಾ ಸರದಿ ಪಡೆಯಲಿಕ್ಕಿದೆ ಎಂಬುದಷ್ಟೇ ಮೇಲ್ನೋಟಕ್ಕೆ ಕಾಣುವಂತ ಅರ್ಥ. ಆದರೆ ಅದರೊಳಗಿರುವ ವಿಶೇಷ ಅರ್ಥ, ಸೂಚ್ಯಾರ್ಥ ಏನೆಂದ್ರೆ ಮುಂಬರುವ ಯುದ್ಧರಂಗದಲ್ಲಿ ಸರದಿ ಮಾತ್ರ ಪಡೆಯಲಿಕ್ಕೆ ಅವಕಾಶ ಸಿಗ್ತದೆ ಹೊರತು ಗೆಲುವು ಎಂಬುದು ಇಲ್ಲ ಎಂಬುದೇ ಇಲ್ಲಿನ ಸೂಚ್ಯಾರ್ಥ ಆಗಿದೆ. ಹೀಗೆ ಧ್ವನಿ ಸೌಂದರ್ಯವೂ ಕೂಡ ಕಾವ್ಯದಲ್ಲಿ ಅಗತ್ಯವಾಗಿರಬೇಕು ಎಂಬುದು ಆತನ ಅಭಿಪ್ರಾಯ. ಅವನ ದೃಷ್ಟಿಯಲ್ಲಿ ಕವಿತೆ ಬಾಳ ಬಟ್ಟೆ ಪರಮಾಗಮಂ ಆಗಿರಬೇಕು. ಅಂದ್ರೆ ಜೀವನ ಮಾರ್ಗದಲ್ಲಿ
ಪರಮ ವೇದದಂತೆ ಧರ್ಮ ಮಾರ್ಗವನ್ನ ಕಾವ್ಯ ಬೋಧಿಸಬೇಕು ಎಂತಾನೆ. ಕವಿ ಎಂತಹ ಸತ್ಕಾವ್ಯ ರಚಿಸಿದ್ರು ಕೂಡ ನಿಂದಿಸುವ ದುರ್ಜನರು ಇದ್ದೇ ಇರ್ತಾರೆ. ಹಾಗಾಗಿ ಆ ನಿಂದಕರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದು ಬೇಡ ಎಂಬ ಅರ್ಥದಲ್ಲಿ ಆತ ಮಾತನಾಡ್ತಾನೆ. ಕವಿ ರಸವತ್ ಕಾವ್ಯಗಳನ್ನ ರಚಿಸುತ್ತಿರಲಿ, ನಿಂದಿಸುವ ದುರ್ಜನರು ನಿಂದಿಸುತ್ತಿರಲಿ. ಆ ಸಂದರ್ಭದಲ್ಲಿ ಕವಿ ಹೇಳುವ ಮಾತು, ಬಾಳುವ ಮನೆಗೊಂದು ಬಗುಳುವುದು ಬೇಳ್ಕುಂ ಎನ್ನಿರೆ. ಬಾಳುವ ಮನೆಗೊಂದು ಬಗುಳುವುದು ಬೇಳ್ಕುಂ. ಜೀವಿಸುವ ಮನೆಯಲ್ಲಿ ಒಂದು ಬಗುಳುವ ಪ್ರಾಣಿಯು ಕೂಡ ಇರಲೇಬೇಕು ಎನ್ನುವ ಮಟ್ಟಕ್ಕೂ ಕೂಡ ಆತ ಹೋಗ್ತಾನೆ. ಇನ್ನು ಕಾವ್ಯವನ್ನ ಓದುವಂತಹ ಕೇಳುವಂತಹ ಸಹೃದಯರ ಬಗ್ಗೆ ಆತ ಮೆಚ್ಚುಗೆಯ ಮಾತನಾಡಿದ್ದಾನೆ. ಸಹೃದಯರು ಅಂತ ಹೇಳಿದ್ರೆ ಯಾರು ಅಂತ ಗೊತ್ತಿದೆ ತಮಗೆ. ಲಾಕ್ಷಣಿಕರು ಹೇಳುವಂತೆ, ಯೇಷಾಂ ಕಾವ್ಯಾನುಶೀಲನ ವಶಾತ್ ವಿಶದೀಭೂತೆ ಮನೋಮುಕುರೆ ವರ್ಣನೀಯ ತನ್ಮಯೀ ಭವನ ಯೋಗ್ಯತಾ ತೇ ಹೃದಯ ಸಂವಾದ ಭಾಜಃ ಸಹೃದಯ. ವರ್ಣನೆ ಮಾಡಿದ ವಿಷಯಗಳಲ್ಲಿ ತನ್ಮಯವಾಗುವ ಗುಣ ಯಾರಿಗಿದೆಯೋ ಅವರು ಸಹೃದಯರು. ಕವಿಗೆ ಸಮಾನ ಹೃದಯವುಳ್ಳವರು. ಅಂತಹ ಸಹೃದಯರು ಕವಿಗೆ ಅತ್ಯಂತ ಅಗತ್ಯ. ಕಟ್ಟಿಯುಂ ಏನೋ ಮಾಲೆಗಾರನ ಹೊಸ ವಾಸಿಗಂ, ಮುಡಿಯುವ ಭೋಗಿಗಳಿಲ್ಲದೆ ಬಾಡಿಪೋಗದೆ. ಕಟ್ಟಿಯುಂ ಏನೋ ಮಾಲೆಗಾರನ ಹೊಸ ವಾಸಿಗಂ, ಮುಡಿಯುವ ಭೋಗಿಗಳಿಲ್ಲದೆ ಬಾಡಿಪೋಗದೆ ಎನ್ನುವ ಪ್ರಶ್ನೆ ಕವಿಯದ್ದು. ಮಾಲೆಗಾರನೊಬ್ಬ ಹೊಸ ಬಾಸಿಂಗವನ್ನ ಕಟ್ಟಬಹುದು, ಆದರೆ ಆ ಹೂವಿನ ಬಾಸಿಂಗವನ್ನ ಮುಡಿಯುವಂತಹ ಪುಷ್ಪ ಪ್ರೇಮಿಗಳಿಲ್ಲದಿದ್ರೆ, ಮುಡಿಯುವ ರಸಿಕರಿಲ್ಲದಿದ್ರೆ ಅದು ಬಾಡಿ ಹೋಗುವುದಿಲ್ವೇ? ಹಾಗೆ ಸಹೃದಯರಿಗೆ ಪ್ರಾಧಾನ್ಯ ಕೊಟ್ಟಂತಹ ಕವಿ ಜನ್ನ. ಕಾವ್ಯ ಸಹೃದಯರ ಹೃದಯದಲ್ಲಿ ನೆಲೆಗೊಂಡಾಗ್ಲೇ ಅದಕ್ಕೊಂದು ಅರ್ಥ ಬರುತ್ತೆ. ಕವಿಗೂ ಕಾವ್ಯ ರಚಿಸಿ ಒಂದು ಸಾರ್ಥಕ್ಯ ಸಿಗುತ್ತೆ. ಹೀಗೆ ಜನ್ನನಿಂದ, ಜೈನ ಕವಿ ಜನ್ನನಿಂದ ರಚಿತವಾದಂತಹ ಕಾವ್ಯಗಳು ಎರಡು. ಯಶೋಧರ ಚರಿತೆ 1809 ಅಂದ್ರೆ 13ನೇ ಶತಮಾನದ ಪೂರ್ವಾರ್ಧದಲ್ಲಿ ರಚನೆಯಾದಂತಹದ್ದು. ಇನ್ನೊಂದು ಅನಂತನಾಥ ಪುರಾಣ 1830ರಲ್ಲಿ, ಅದು ಕೂಡ 13ನೇ ಶತಮಾನದ ಪೂರ್ವಾರ್ಧದಲ್ಲಿ ರಚನೆಯಾದಂತಹ ಕೃತಿ. ಈ ಎರಡೂ ಕೃತಿಗಳು ಧಾರ್ಮಿಕವಾದಂತಹ ಕೃತಿಗಳೇ. ಜನ್ನ ಪಂಪ ರನ್ನರಂತೆ ಲೌಕಿಕಕ್ಕೊಂದು, ಆಗಮಿಕಕ್ಕೊಂದು ಅಥವಾ ಧಾರ್ಮಿಕಕ್ಕೊಂದು ಎಂಬುದಾಗಿ ವಿಭಾಗಿಸಿ ಕಾವ್ಯ ರಚನೆ ಮಾಡಲಿಲ್ಲ. ಜನ್ನ ಎರಡೂ ಕಾವ್ಯಗಳನ್ನ ಧರ್ಮದ ಕುರಿತಾಗಿಯೇ, ಧರ್ಮದ ತಾತ್ವಿಕತೆಯನ್ನ ಬಣ್ಣಿಸುವುದಕ್ಕಾಗಿಯೇ ಕಾವ್ಯ ರಚಿಸಿದ್ದಾನೆ. ಅದು ಅಲ್ಲದೆ ಅನುಭವ ಮುಕುರ ಎನ್ನುವಂತಹ ಕಾಮಶಾಸ್ತ್ರ ಸಂಬಂಧಿತವಾದ ಇನ್ನೊಂದು ಕೃತಿಯನ್ನು ಕೂಡ ಜನ್ನ ರಚನೆ ಮಾಡಿದ್ದಾನೆ. ಇಲ್ಲಿಯವರೆಗೆ ನಾವು ಈ ಅಧಿವೇಶನದಲ್ಲಿ ಜೈನ ಕವಿ ಜನ್ನನ ಕಾಲ, ದೇಶ, ಮತ ಹಾಗೂ ಆತನ ಕುಲ ನೆಲೆಗಳ ಪರಿಚಯವನ್ನ ಮಾಡಿಕೊಂಡಿದ್ದೇವೆ. ದಂಡಾಧೀಶನಾಗಿ, ಸಚಿವನಾಗಿ, ಒಬ್ಬ ಜೈನ ಶ್ರದ್ಧಾಳುವಾಗಿ, ಶಾಸನಕಾರನಾಗಿ, ಕವಿಯಾಗಿ ಅವನ ಬಹುಮುಖ ವ್ಯಕ್ತಿತ್ವದ ಪರಿಚಯ ಮಾಡಿಕೊಂಡಿದ್ದೇವೆ. ಕಾವ್ಯ ರಚನೆಯ ಕುರಿತಂತೆ ಜನ್ನ ಕವಿಯ ನಿಲುವು ಏನೆಂಬುದನ್ನ ಸ್ಪಷ್ಟಪಡಿಸಿಕೊಂಡಿದ್ದೇವೆ. ಜನ್ನ ಒಬ್ಬ ಕವಿಯಾಗಿ ಸಹೃದಯ ಶ್ರಾವಕರು ಮತ್ತು ಓದುಗರಿಗೆ ಪ್ರಾಶಸ್ತ್ಯ ಕೊಟ್ಟಂತಹ ಕವಿ ಎಂಬುದನ್ನ ಅರ್ಥ ಮಾಡಿಕೊಂಡಿದ್ದೇವೆ. ಇನ್ನು ಬಹು ಆಯ್ಕೆಯ ಕಿರು ಪ್ರಶ್ನೆಗಳ ಕಡೆಗೆ ಗಮನ ಹರಿಸೋಣ. ಮೊದಲ ಪ್ರಶ್ನೆ, ಜನ್ನ ಕವಿಯ ತಂದೆಯ ಹೆಸರೇನು ಎಂಬುದು. ಶಂಕರ, ಮಲ್ಲಿಕಾರ್ಜುನ, ಕೇಶಿರಾಜ, ನಾಗವರ್ಮ ಇಲ್ಲಿರುವ ಆಯ್ಕೆಗಳು. ಜನ್ನ ಕವಿಯ ತಂದೆಯ ಹೆಸರು ಶಂಕರ ಎಂಬುದು ಗಮನಿಸಿ. ಜನ್ನ ಕವಿಯ ಧಾರ್ಮಿಕ ಗುರು ಯಾರು ಎಂಬುದಾಗಿ ಕೇಳಿದ್ದೇವೆ.
ವಿಮಲ ಭಟ್ಟಾಚಾರ್ಯ, ಮಲಧಾರಿ ಮುನಿ, ಅಕಳಂಕ ದೇವಮುನಿ, ರಾಮಚಂದ್ರ ದೇವಮುನಿ. ಇವುಗಳಲ್ಲಿ ಈಗಾಗಲೇ ವಿವರಣೆಯಲ್ಲಿ ಬಂದಿದೆ. ಜನ್ನ ಕವಿಯ ಧಾರ್ಮಿಕ ಗುರು ರಾಮಚಂದ್ರ ದೇವ ಮುನಿ. ಸೂಕ್ತಿ ಸುಧಾರಣವಾದ ಕರ್ತೃ ಯಾರು ಅಂತ ಕೇಳಿದ್ದೇವೆ. ಸೂಕ್ತಿ ಸುಧಾರಣವ ಭಟ್ಟಾಕಳಂಕ, ನಾಗಾರ್ಜುನ, ಮಲ್ಲಿಕಾರ್ಜುನ, ಸುಮನೋಬಾಣ. 4 ಆಯ್ಕೆಗಳಿವೆ. ಸೂಕ್ತಿ ಸುಧಾರಣವಾದ ಕರ್ತೃ ಮಲ್ಲಿಕಾರ್ಜುನ ಎಂಬುದು. ಇದನ್ನು ಗಮನಿಸಿ. ಜನ್ನನಿಗೆ ಕವಿ ಚಕ್ರವರ್ತಿ ಬಿರುದು ನೀಡಿದವರು ಯಾರು ಅಂತ ಕೇಳಿದ್ದೇವೆ. ಇದು ವಿವರಣೆಯಲ್ಲಿ ಬಂದಿದೆ. ವೀರ ನಾರಸಿಂಹ, ವೀರ ಬಲ್ಲಾಳ, ವೀರ ಭೂಪಾಲ, ತೈಲಪರಾಜ ಅಂತ ಆಯ್ಕೆಗಳಿವೆ. ಇದರಲ್ಲಿ ಕವಿ ಚಕ್ರವರ್ತಿ ಬಿರುದು ನೀಡಿದವರು ವೀರಬಲ್ಲಾಳ ಎಂಬುದನ್ನು ಗಮನಿಸಿ. ಕವಿ ಕಲ್ಪಲತಾ ಮಂದಾರ ಬಿರುದು ಯಾವ ಕವಿಯದ್ದು ಅಂತ ಕೇಳಿದ್ದೇವೆ. ರಾಘವಾಂಕ, ಹರಿಹರ, ಕವಿ ಜನ್ನ, ಕವಿ ಹಸ್ತಿಮಲ್ಲ ಆಯ್ಕೆಗಳಿವೆ. ಇದರಲ್ಲಿ ಕವಿ ಕಲ್ಪಲತಾ ಮಂದಾರ ಎಂಬ ಬಿರುದು ಕವಿ ಜನ್ನನದ್ದು. ಇಲ್ಲಿಯವರೆಗೆ ಕೇಳಿದ ನಂತರ ಈ ಅಧಿವೇಶನವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಅಧಿವೇಶನದಲ್ಲಿ ಭೇಟಿಯಾಗೋಣ. ನಮಸ್ಕಾರ.